ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಇವತ್ತಿನ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಭಾನುವಾರ ಆಗಿದ್ದರಿಂದ ಎದ್ದಿದ್ದೆ ಲೇಟು. ಎಷ್ಟು ಲೇಟು ಅಂತಂದರೆ 8:30 ಆಗೋಗಿತ್ತು, ಆಲ್ಮೋಸ್ಟ್ ಎದ್ರೊಳಷ್ಟರಲ್ಲಿ. ಸೊ ಹೇಗಿದ್ರು ಇವತ್ತು ಕೆಲಸಗಳೆಲ್ಲ ಜಾಸ್ತಿ ಏನು ಇರೋದಿಲ್ಲ, ಯಾಕಂದರೆ ಎಲ್ಲ ಕೆಲಸ ಆಲ್ಮೋಸ್ಟ್ ನೆನ್ನೆನೇ ಆಗೋಗಿತ್ತು. ಯೂಶ್ವಲಿ ನಮಗೆ ಸಂಡೇ ಬಂದರೆ ಸ್ವಲ್ಪ ರೆಸ್ಟ್ ಡೇನೇ ಹೇಳಿ. ಹಾಗೆಯೇ ನಿನ್ನೆ ಒಬ್ಬರು ಟೀಚರ್ ಮನೆಗೆ ಬಂದಿದ್ದರು. ಸಾಧಾರಣವಾಗಿ ಎಲ್ಲರ ಮನೆ ಮುಂದೆ ಒಂದು ಡೋರ್ ಮೇಲೆ ಒಂದು ಸ್ಟಿಕ್ಕರ್ ಹಚ್ಚಿದ್ರಲ್ವ, ಆ ಸ್ಟಿಕ್ಕರ್ ಪರವಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಟೀಚರ್ ಬಂದು ಮತ್ತು ಅವ್ರು ಏನೋ ಕೆಲವು ಡೀಟೇಲ್ಸ್ ಎಲ್ಲ ಕೇಳಿದ್ರು. ಮತ್ತು ಅಕ್ಕ ಇದನ್ನು ಡೋರ್ ಮೇಲೆ ಹಾಕಲೇಬೇಕು ಅಂತ ಅಂದರು. ಇನ್ನೊಂದೇನಂತಂದರೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಮ್ಮ ಬಿಲ್ಡಿಂಗಲ್ಲಿ ಒಂದು 4-5 ಮನೆಗಳಿದೆ. ಬಟ್ 4-5 ಮನೆಗೂ ಒಂದೇ ರೀತಿ ನಂಬರ್ ಕೊಟ್ಟಿದ್ದರು. ಸೊ ಅದಕ್ಕೆ ತೋರಿಸೋದಕ್ಕೆ ಎಲ್ಲ ಸ್ಟಿಕ್ಕರ್ ಮೇಲೂ ಒಂದೇ ನಂಬರ್ ಇದೆ ಅನ್ನೋದಕ್ಕೆ ಸರಿ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಕೆಳಗಡೆ ನಾನು ತುಂಬ ಹೋಗೋದಿಲ್ಲ ನಾನು. ಸೊ ಹಾಗೆ ನನಗೆ ಗಿಡಗಳು ಬೆಳೆಸ್ಬೇಕಾದ್ರೆ ತುಂಬಾ ಇಷ್ಟ. ನನಗೆ ಫ್ಯೂಚರ್ನಲ್ಲಿ ಒಂದು ಅಗ್ರಿಕಲ್ಚರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನನ್ನ ಮಗಳು 10th ಓದ್ತಾ ಇದ್ದಾಳೆ. ಅವಳು ಅಲ್ಲಿ ತುಂಬ ವಿಡಿಯೋಗಳನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ನನ್ನ ಮಗಳು 10th ಆಗಿದ ತಕ್ಷಣ ನನ್ನ ಪ್ಲ್ಯಾನ್ನ ನಾನು ಎಕ್ಸಿಕ್ಯೂಟ್ ಮಾಡಲೇಬೇಕಂತ ಅಂದ್ಬಿಟ್ಟು ಅದಕ್ಕೆ ಬೇಕಾಗಿರೋ ತಯಾರಿಗಳು ಕೂಡ ನಡೀತಾ ಇದೆ. ಹೇಳಬೇಕಂತಂದರೆ ಇನ್ನು 1.5 ವರ್ಷ ಮ್ಯಾಕ್ಸಿಮಮ್ ನೋಡೋಣ ಏನು ಮಾಡಬೇಕಂತ ಅಂದ್ಬಿಟ್ಟು. ಹಾಗೆಯೇ ಮನೆಯಲ್ಲಿ ಬಳಸೋ ಹಣ್ಣು ತರಕಾರಿ ಏನೇ ಇದ್ರೂ ಸರಿ ಅದ್ರಲ್ಲಿ ಸಿಗೋ ಬೀಜಗಳನ್ನ ತಂದುಬಿಟ್ಟು ಹಾಕಿ ಅದು ಏನಾಗುತ್ತೆ ನೋಡೋಣ ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ಯಾಕೆಂತಂದರೆ ಚಿಕ್ಕದಿಂದನೇ ಕಲ್ತ್ಕೊಳ್ಳೋಣ ಇಲ್ಲ ಅಂತಂದ್ಬಿಟ್ಟು. ನಮಗಂತೂ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಲ್ಲವೇ ಇಲ್ಲ. ಬಟ್ ನನ್ನ ಫ್ಯೂಚರ್ನಲ್ಲಿ ಅಗ್ರಿಕಲ್ಚರ್ ಮಾಡಲೇಬೇಕಂತ ಡಿಸೈಡ್ ಅಂತೂ ಮಾಡಿಬಿಟ್ಟಿದ್ದೀನಿ. ನೋಡಿ, ಇವತ್ತು ನಾನು ಮನೆಯಲ್ಲಿ ಬಳಸಿರೋ ನಿಂಬೆಹಣ್ಣು, ಆ ನಿಂಬೆಹಣ್ಣು ಬಳಸಿದ್ಮೇಲೆ ಅದರಲ್ಲಿರೋ ಬೀಜ ತಂದಿಲ್ಲ ಹಾಕಿದ್ದೆ. ಸುಮಾರು ದಿನ ಹಾಕಿದ್ದೆ ನಾನು ಈ ಬೀಜನ. ಬಂದಿದೆ, ಈಗ ಚಿಕ್ಕ ಸಸಿಗಳು ಬಂದಿದೆ. ಇದೇ ರೀತಿ ನಾನು ಸುಮಾರು ಹಣ್ಣು ಗಿಡಗಳನ್ನ ಅಂದರೆ ಬೀಜಗಳನ್ನ ಹಾಕಿದ್ದೀನಿ. ಕೆಳಗಡೆ ಎಲ್ಲ ಇಟ್ಟಿದ್ದೀವಿ ಆ್ಯಕ್ಚುಲಿ ಬಂದುಬಿಟ್ಟು. ಆದರೆ ನಿನ್ನೆ ಬಂದವರು ನನ್ನ ಮನೆಗೆ ಹೇಳ್ತಾಯಿದ್ರು, ಅಕ್ಕ ನೀವು ಬೀಜದಲ್ಲಿ ಹಾಕಿದ್ರೆ ನಿಮಗೆ ಬೀಜದಿಂದ ಬರೋ ಗಿಡದಲ್ಲಿ ನಿಮಗೆ ಫಲ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು. ನಿಮ್ಗೇನಾದ್ರು ಇದ್ರ ಬಗ್ಗೆ ಗೊತ್ತಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಯಾಕಂದರೆ ನಾನು ಇಷ್ಟಪಟ್ಟು ಮಗು ಥರ ಪ್ರೀತಿಯಿಂದ ನಾನು ಇದನ್ನು ಬೆಳೆಸ್ತಿದ್ದೆ ನಾನು. ಬಟ್ ನಿನ್ನೆ ಆ ವಿಷಯ ಕೇಳಿದ್ಮೇಲೆ ನನಗೆ ಯಾಕೋ ಸ್ವಲ್ಪ ಹರ್ಟ್ ಆಯಿತು. ಹಾಗೆ ಪುದೀನ ಕಡ್ಡಿ ಅಷ್ಟೇ, ನಿನ್ನೆ ಜಸ್ಟ್ ಚುಚ್ಚಿದಷ್ಟೇ ನೆನೆ ಪುದೀನ ಕಡ್ಡಿ. ಅದರಲ್ಲಿ ಚೆನ್ನಾಗಿ ಪುದೀನ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಸಹ ನನಗೆ ಡೌಟು. ಒಂದು ದಿನ ನಾನು ಗುಲಾಬಿ ಕಡ್ಡಿ ತಂದ್ಬಿಟ್ಟು ಚುಚ್ಚಿದ್ದೆ, ಅಂದರೆ ನನ್ನ ಮಗಳು ಚುಚ್ಚಿದ್ದೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ಅದು ಸಹ ಚಿಗುರ್ತಾ ಇದೆ ಚೆನ್ನಾಗಿ. ಹಾಗೆಯೇ ಸ್ವಲ್ಪ ಇದನ್ನು ಒಣಗಣೆ ಸೊಪ್ಪು ಅಂತ ಹೇಳ್ತೀವಿ, ತುಂಬಾ ರುಚಿಯಾಗಿರುತ್ತೆ ಈ ಸೊಪ್ಪು ಅಂತಲೂ. ಹಾಗೆಯೇ ಮನೆ ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಬೀಜಗಳೆಲ್ಲ ಹಾಕಿದೆ, ಅಂದರೆ ಕೊತ್ತಂಬರಿ ಸೊಪ್ಪು ಅದೆಲ್ಲನೂ. ಸೊ ಇದು ನನ್ನ ಚಿಕ್ಕ ಗಾರ್ಡನ್ನು. ಓಯ್, ಅಲ್ಲಿಟ್ಟು ಕಸ ಗುಡ್ಸ್ಕೊ. ಇಲ್ಲಿ ಯಾರು ಗುಡ್ಸ್ಕೊಳ್ತಾರೆ? ಇಲ್ಲ, ನೀಟಾಗಿ ಕ್ಲೀನ್ ಮಾಡ್ಕೊಮ್ಮ. ಅದೆಷ್ಟು ಧೂಳು ಇರುತ್ತೆ, ಅದನ್ನು ಕ್ಲೀನ್ ಮಾಡ್ಕೋಬೇಕು ತಾನೆ. ಬಿಗ್ ಬಾಸ್ ನಂಗೆ ಆಗ್ತಿಲ್ಲ. ಬಿಗ್ ಬಾಸ್ ಇವರಂತೂ ತುಂಬಾ ತಲೆ ತಿಂತಿದ್ದಾರೆ. ನನ್ನ ಅಥವಾ ಇವ್ರನ್ನ ಫಸ್ಟ್ ಇಲ್ಲಿಂದ ಎಲಿಮಿನೇಟ್ ಮಾಡಿ. ಇವ್ರು ಯಾವಾಗ್ಲೂ ಬಂದು ಪಾಯಿಂಟ್ ಔಟ್ ಮಾಡ್ತಿರ್ತಾರೆ. ಯಾವಾಗ್ಲೂ ನಾನು ಮಾಡೋ ತಪ್ಪ. ಎಲ್ಲಿ ಬಿಗ್ ಬಾಸ್ ಕ್ಯಾಮ್ರಾ ಇದೆಯಾ ಅಲ್ಲಿ? ಬಿಗ್ ಬಾಸ್ ಫಸ್ಟ್ ಇವಳನ್ನ ಎಲಿಮಿನೇಟ್ ಮಾಡಿಬಿಡಿ. ಬಿಗ್ ಬಾಸ್ ಕೆಲಸ ಅಂತೂ ನೆಟ್ಟಿಗೆ ಮಾಡ್ತಿಲ್ಲ. ಅಲ್ಲಿ ನೋಡಿ ಕಸ ಗುಡಿಸ್ತಾ ಇದ್ದಾಳೆ. ಅಡ್ಗೆ ಮಾಡಕ್ ಬರಲ್ಲ, ಒಂದು ಉಪ್ಪು ಖಾರ ಇರಲ್ಲ ಅಡ್ಗೆದಲ್ಲಿ. ಬಿಗ್ ಬಾಸ್ ಅಡುಗೆ ಮಾಡ್ತೀನಿ, ಉಪ್ಪು ಖಾರ ಕಮ್ಮಿ ಇರುತ್ತೆ, ಅವಾಗ ಇಂಪ್ರೂವ್ ಮಾಡ್ಕೊಡ್ತೀನಿ. ತಪ್ಪೇ ಅಲ್ವಾ ಬಿಗ್ ಬಾಸ್? ಅಕ್ಕ, ಫಸ್ಟ್ ಆಫ್ ಆಲ್ ಕೆಲಸ ಕರೆಕ್ಟಾಗಿ ಮಾಡಿದ ಮೇಲೆ ನೀನು ಆ ಮಾಡು ಬಮ್ಮ, ಪ್ಲೀಸ್ ಆ ಮಾಡುಮ್ಮ, ಹಂಗೆಲ್ಲ ಮಾಡ್ಬಾರ್ದು. ಆ ಮಾಡು ಚಿಟಿ, ಪ್ಲೀಸ್ ಆ ಮಾಡು ಮಮ್ಮಿ. ನಾನು ಇದ್ರ ಕೈ ಕೊಟ್ರೆ ಆನ್ ಮಾಡ್ತೀನಿ. ಕೊಡ್ತೀನಿ, ಆನ್ ಮಾಡು. ಕೊಡ್ತೀನಿ, ಆನ್ ಮಾಡು. ಸರಿ ಆಗ್ತೀನಿ, ಆನ್ ಮಾಡು. ಓಪನ್ ಮಾಡು ಬಾಯ್ ಮಮ್ಮ, ಓಪನ್ ಮಾಡು. ನಾಯಿಗೆ ಹೆಂಗೆ ನಾಯಿ ಇರೋ ಕಡೆ ಎಲ್ಲ ಪೆಡಿಗ್ರಿ ಎತ್ಕೊಂಡೋಗಿ ಇಡ್ತಾರೋ, ನಮ್ಮಮ್ಮ ಹಂಗೆ ನನಗೆ ನಾನು ಹೋಗಿದ ಕಡೆ ಎಲ್ಲ ಆಪಲ್ ಬಾಯ್ ತರ್ತಾರೆ. ಇನ್ನೇನು ಮತ್ತೆ, ಮನೇಲಿ ಇರೋ ಫ್ರೂಟ್ಸ್ ಮಾತ್ರ ಖಾಲಿ ಆಗೋದಿಲ್ಲ. ಮಾಡು, ಅದು ತಿಂಗಳಾದರೂ ತಂದಿರೋ ಫ್ರೂಟ್ಸ್ ಹಾಗೆ ಇರುತ್ತೆ, ಒಣಗೋಗಿ ಬಿಸಾಕಬೇಕು. ಅದೇ ಜಂಕ್ ಫುಡ್ ಸ್ನ್ಯಾಕ್ಸ್, ಬಿಸ್ಕೆಟ್ ಎಲ್ಲ ಏನದು ಚೌಚೋ, ಮಿಕ್ಸರು, ಚಿಪ್ಸು ಅಂಥದ್ದೆಲ್ಲ ಇಟ್ಟರೆ ಫ್ರಿಜ್ಜಲ್ಲಿ 15 ದಿವಸಕ್ಕಲ್ಲ, 1 ವಾರಕ್ಕೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಅದು KGನೇ ಖಾಲಿ ಆಗಿರುತ್ತೆ. ನನ್ನ ಮನೇಲಿ ಪ್ರಾಬ್ಲಮ್ ಏನಂತಂದರೆ, ಫ್ರೂಟ್ಸ್ ಏನಾದ್ರು ತಂದಿಟ್ರೆ ಅದಂತೂ ಯಾವತ್ತೂ ಖಾಲಿ ಆಗೋದಿಲ್ಲ. ಅದು ಒಳಗೆ ಹೋಗಿ ಬಿಸಾಕಬೇಕಾಗುತ್ತೆ. ಎಷ್ಟೇ ಫ್ರೂಟ್ಸ್ ತಂದು ಕೊಟ್ಟರು ನನ್ನ ಮಗಳಂತೂ ಒಂದು ಫ್ರೂಟ್ಸ್ ಮುಟ್ಟೋದಿಲ್ಲ. ಅದು ಯಾವ ಥರ ಹಣ್ಣಾದರೂ ಪರವಾಗಿಲ್ಲ. ಅದೇ ಸ್ನ್ಯಾಕ್ಸ್ ಏನಾದ್ರು ತಂದಿಟ್ರೆ ಚೆನ್ನಾಗಿ ತಿಂತಾಳೆ. ಇನ್ನು ಇವತ್ತಿಂದ ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗ್ತಿದೆ. ಸೊ ಬಿಗ್ ಬಾಸ್ ಟ್ರೆಂಡ್ ಇನ್ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಮೀಮ್ಸು, ರೀಲ್ಸ್ ಎಲ್ಲ ನಡೀತಾ ಇರ್ತೈತೆ. ಎಲ್ಲರ ಮನೇಲೂ ನೋಡ್ತಿರ್ಬೋದು ಬಿಗ್ ಬಾಸ್ ದೇವ್ರನ್ನ ನೋಡಿಕೊಂಡು. ಯಾಕಂತಂದರೆ ಎಲ್ಲರಿಗೂ ಬಿಗ್ ಬಾಸ್ ನಮ್ಮ ದೇವರೇ ತಾನೆ. ಹಾಗೆ ನನ್ನ ಮಗಳು ಸ್ವಲ್ಪ ಮೀಮ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ಲು. ಮತ್ತು ನನ್ನ ಮಗಳದ್ದು ಇನ್ನೊಂದು ಕಂಪ್ಲೇಂಟ್ ಏನಂತಂದರೆ, ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಆ ಅಡುಗೆನಲ್ಲಿ ಉಪ್ಪು ಖಾರ ಇರೋದಿಲ್ಲ ಅಂತ ಹೇಳ್ತಾಳೆ. ಸಾಧಾರಣವಾಗಿ ನಾನು ಸ್ವಲ್ಪ ಉಪ್ಪು ಖಾರ ಕಮ್ಮಿನೇ ಹಾಕ್ತೀನಿ. ಯಾಕಂತಂದರೆ ಉಪ್ಪೇನಾದ್ರು ಕಮ್ಮಿ ಆಯ್ತಂದರೆ ಹಾಕ್ಕೋಬೋದು. ಸೊ ಇವತ್ತು ಯೋಚನೆ ಮಾಡಿದೆ ಏನಾದ್ರು ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು. ಮತ್ತು
ಮತ್ತು ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಬೇರೆ ಖಾಲಿ ಹೋಗಿತ್ತು. ಅದರ ಸಾಧಾರಣ ಹೋಮ್ ಮೇಡ್ ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ. ಆದರೆ ನನಗೆ ನಿಜವೂ ಹೇಳ್ತೀನಿ, ನನಗೆ ಬರೋದಿಲ್ಲ ಸಾಂಬಾರು ಪುಡಿ. ಈ ಸತಿ ನಮ್ಮ ಅತ್ತೆ ಮನೆಗೆ ಹೋದಾಗ ಸಾಂಬಾರು ಪುಡಿ ಹೇಗೆ ಮಾಡೋದಂತ ಒಂದು ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನಾನು. ಸದ್ಯಕ್ಕೆ ಇವಾಗ ಸ್ಪೈಸಿಯಾಗಿ ಮಾಡಬೇಕಂದ್ರೆ ಟೊಮೆಟೊ ಬೇಳೆ ಮಸದ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಟೊಮೆಟೊ ಬೇಳೆ ಮಸದ್ಬಿಟ್ಟು ಹಾಗೇನೇ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜೀರಿಗೆ, ಮೆಂತ್ಯ, ಸಾಸಿವೆನ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಸಾರಲ್ಲಿ ಹಾಕಿದ್ರೆ ಸಾರು ಒಂದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೇನೇ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಡ ಅಂತ ಅಂದ್ಬಿಟ್ಟು ನೋಡಿ, ಇದು ನನ್ನ ತಂಗಿ, ನಾನು ಹೇಳಿದ್ರಲ್ಲ ನಿಮಗೆ, ಬಂದು ಅಲ್ಲಲ್ಲೇ ಮುಚ್ಚಿಟ್ಕೊಟ್ಟಿರ್ತಾಳೆ. ಅಂದರೆ ಇದು ನಮಗೆ ಹೆದರ್ಸೋದಕ್ಕೆ ಮಾಡೋದು ಇವಳು. ಹಾಗೇನೇ ಈ ಅನ್ನ ಸಾಂಬಾರು ಏನಾದ್ರು ಬೇಕಾಗುತ್ತೆ ಸೈಡ್ಗೆ, ಅದಕ್ಕೋಸ್ಕರ ನಾವು ಬೋಟಿ ಫ್ರೈ ಮಾಡ್ಕೊಂಡ್ರಿ. ಇನ್ನು ಸದ್ಯಕ್ಕೆ ನವರಾತ್ರಿ ನಡೀತಿದೆಯಲ್ವಾ, ಸೊ ಅದರಿಂದ ನಾನ್ ವೆಜ್ ಎಲ್ಲ ಇನ್ನೂ ಸದ್ಯಕ್ಕೆ ಇಲ್ಲ, ಲೋಡಿಲ್ಲ. ನಮ್ಗಳದ್ದು ಇದೇ ಆಗೋಯ್ತು. ನವರಾತ್ರಿ ಅಂತೆ, ಕಾರ್ತಿಕ್ ಮಾಸ ಅಂತೆ, ಮತ್ತು ಶ್ರಾವಣ ಮಾಸಗಳಂತೆ. ಅವಾಗ ತಿನ್ನಬಾರ್ದು, ಇವಾಗ ತಿನ್ನಬಾರ್ದು, ಮತ್ತು ಯಾವಾಗ ತಿನ್ನೋದು? ಇವತ್ತು ಊಟ ಎಲ್ಲ ಆದಮೇಲೆ ಅಕ್ಕ ಎತ್ಕೊಂಡು ನೂಲು ಪುಟ್ಟು ಮಾಡೋಣ ಅಂತ ಹೇಳಿದ್ರು. ಅಂದರೆ ಒತ್ತು ಶಾವಿಗೆ ಅಂತ ಏನು ಹೇಳ್ತೀವಿ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಅಕ್ಕ ಬಂದು ಇಲ್ಲೇ ಮಾಡೋಣ ಬಾ, ಮನೆಯಲ್ಲೇ ಮಾಡೋಣ ಅಂತಂದರು. ಸರಿ ಅಕ್ಕನ ಮನೆಗೆ ಹೋದೆ ನಾನು. ಅಕ್ಕನ ಮನೆಯಲ್ಲಿ ಸ್ವಲ್ಪ ಅವ್ರ ಸ್ಲ್ಯಾಬ್ ಎಲ್ಲ ತುಂಬ ಹೈಟ್ ಇದೆ, ನಮ್ಮ ಹೈಟಿಗೆ ಅದೆಲ್ಲ ಸೆಟ್ ಆಗೋದಿಲ್ಲ. ಮತ್ತು ನನಗೆ ಅಲ್ಲಿ ನಿಂತ್ಕೊಂಡೆಲ್ಲ ತುಂಬ ಹೊತ್ತು ಮಾಡೋಕ್ಕಾಗೋದಿಲ್ಲ. ಸೊ ಪ್ಲ್ಯಾನ್ ಮಾಡ್ಕೊಂಡು ಇಂಡಕ್ಷನ್ ಸ್ಟವ್ ಎಲ್ಲ ಇತ್ತು, ನಾನು ಇಲ್ಲೇ ಕೂತ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡೆಲ್ಲ ಫ್ರೈ ಮಾಡ್ತೀನಿ ಅಕ್ಕ ಅಂತ ಅಂದ್ಬಿಟ್ಟು. ಇದು ಹೇಗೆ ರೆಸಿಪಿ ಅಂತಂದರೆ, ಮೊದಲಿಗೆ ಬಂದುಬಿಟ್ಟು ಅಕ್ಕಿ ಹಿಟ್ಟು ಏನಿದೆಯೋ ಅದನ್ನು ಸಣ್ಣ ಹುರಿನಲ್ಲಿ ಘಮ ಘಮ ಅಂತ ವಾಸನೆ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಮತ್ತೆ ಈ ಕಡೆ ಬಿಸಿನೀರು ಸ್ವಲ್ಪ ಕಾಯಿಸ್ಕೊಂಡು ನಾವೇನು ಈ ಅಕ್ಕಿ ಹಿಟ್ಟನ್ನ ಹುರ್ಕೊಂಡಿರ್ತೀವಲ್ಲ ಆ ಅಕ್ಕಿ ಹಿಟ್ಟು ಮೇಲೆ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಮತ್ತು ಅಕ್ಕಿ ಹಿಟ್ಟು ಮತ್ತು ನೀರು ಕೂಡ ಬಿಸಿ ಇದ್ದಿದ್ದರಿಂದ ನನ್ನ ಕೈನಲ್ಲಿ ಆ್ಯಕ್ಚುಲಿ ಬಂದು ಕಲಿಸ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ಅಕ್ಕ ಹತ್ರ ಬಂದ್ಬಿಟ್ಟು ಪ್ರೀತಿ ಜೋಡಿಯೋಕ್ಕೋದು ಫುಡ್ ಪ್ರೊಸೆಸರ್ ಇದೆ, ಅದನ್ನೆಲ್ಲ ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದಾಯಿತು. ಇದು ಬಂದು ಗೋಧಿ ಹಿಟ್ಟು ಕಲಿಸೋದಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ. ಇದು ಹಾಗಿದ್ಮೇಲೆ ನಾವು ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಸಹ ನಾವು ಈ ಫುಡ್ ಪ್ರೊಸೆಸರ್ನಲ್ಲಿ ಹಾಕಿ ಕಲಿಸ್ಕೊಂಡಿದ್ದಾಯಿತು. ಹೇಗಿರಬೇಕಾದ್ರೆ ಒಂದು ಚಕ್ಲಿ ಒತ್ತೋ ಅದಕ್ಕೆ ಇರೋ ರೀತಿಲಿ ಇರಬೇಕಾಗುತ್ತೆ. ಸೊ ಇದನ್ನು ನಾವು ಶಾವಿಗೆ ಒತ್ತೋದ್ರಲ್ಲಿ ಹಾಕ್ಬಿಟ್ಟು ಅಥವಾ ಚಕ್ಲಿ ಒತ್ತೋದ್ರಲ್ಲಿ ಇರುತ್ತಲ್ವ ಅದ್ರಲ್ಲಿ ಹಾಕ್ಬಿಟ್ಟು ನೀಟಾಗಿ ಈ ಥರ ನೂಡಲ್ಸ್ ಥರ ನಾವು ಇಡ್ಲಿ ಪಾತ್ರೆಯಲ್ಲಿ ಆ ಪ್ಲೇಟ್ಸ್ ಇರುತ್ತಲ್ವ ಆ ಪ್ಲೇಟ್ಸ್ನಲ್ಲೆಲ್ಲ ಹಾಕ್ಬಿಟ್ಟು ಮತ್ತು ಸೇಮು ಇಡ್ಲಿ ಹೆಂಗೆ ಬೇಯಿಸ್ತೀವೋ ಹಾಗೆ ನಾವು ಸ್ಟೀಮ್ನಲ್ಲಿ ಒಂದು 10ರಿಂದ 15 ನಿಮಿಷ ಬೇಯಿಸಬೇಕಾಗುತ್ತೆ. ಒಂದು 10ರಿಂದ 15 ನಿಮಿಷ ಆದಮೇಲೆ ಬೆಂದಮೇಲೆ ನಮಗೆ ನೂಲ್ಪುಟ್ಟು ರೆಡಿಯಾಗಿರುತ್ತೆ. ನೂಲ್ಪುಟ್ಟನ್ನು ಕಾಯಿ ಹಾಲು ಅಂತ ಹೇಳ್ತಾರೆ. ಅಂದರೆ ಹೇಗೆ ಅಂತಂದರೆ ಬೆಲ್ಲನ ಸ್ವಲ್ಪ ಪಾಕ ಎತ್ಕೊಬಿಟ್ಟು ಫಸ್ಟು, ಮತ್ತು ಗಸಗಸೆ ಲೈಟಾಗಿ ಗಸಗಸೆ ಒಂದು ಸ್ಪೂನ್ ಗಸಗಸೆ ಫ್ರೈ ಮಾಡ್ಕೊಬಿಟ್ಟು ಗಸಗಸೆ, ತೆಂಗಿನಕಾಯಿ ಹಾಗೆಯೇ ಏಲಕ್ಕಿನ ನೀಟಾಗಿ ರುಬ್ಕೋಬೇಕು. ಅಂದರೆ ನೈಸಿಗೆ ರುಬ್ಕೊಂಡು ನಾವು ಏನು ಈ ಬೆಲ್ಲ ಪಾಕ ಎತ್ತಿರ್ತೀವಲ್ಲ ಆ ಬೆಲ್ಲ ಪಾಕಕ್ಕಾದಮೇಲೆ ಈ ತೆಂಗಿನ ಹಾಲನ್ನ ಅದರಲ್ಲಿ ಹಾಕಬೇಕಾಗುತ್ತೆ. ಕುದಿಸ್ಬಾರ್ದು ಯಾವುದೇ ಕಾರಣಕ್ಕೂ, ಯಾಕಂದರೆ ಕುದಿಸಿದ್ರೆ ಆ ಪಾಕ ಬಂದು ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಹೀಗೆ ಮಾಡಿಕೊಂಡ್ರೆ ನೂಲ್ಪುಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ನು. ಸಾಧಾರಣವಾಗಿ ಇದನ್ನು ನಾನ್ ವೆಜ್ ಜೊತೆಗೂ ಸಹ ತಿನ್ಬೋದು. ಅಂದರೆ ಈ ಚಿಕನ್ ಗ್ರೇವಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನನ್ನ ಮಗಳು ಇದ್ಕೊಂಡು ಅಮ್ಮ ನಾನು ಟ್ರೈ ಮಾಡ್ತೀನಿ ಅಂತ ಅವಳು ಸಹ ಪ್ರಯತ್ನ ಪಟ್ಟಳು. ಈ ಕಡೆ ನಮ್ಮ ಭಾವ ಬಂದುಬಿಟ್ಟು ಹೊರಗಡೆ ಹೋಗಿದ್ರು. ಅವ್ರು ಬರುವಾಗ ಸ್ವಲ್ಪ ಸ್ನ್ಯಾಕ್ಸು ಅಂದರೆ ಮೈಸೂರು ಪಾಕ್ ತಂದರು. ಅದ್ರ ಜೊತೆಗೆ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ತಂದಿದ್ರು. ತುಂಬ ದಿನ ಆಗೋಗಿತ್ತು ಈ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ತಿಂದ್ಬಿಟ್ಟು. ಯಾಕಂತಂದರೆ ಇತ್ತೀಚೆಗೆ ನಾವೇನಾದ್ರು ಹೊರಗಡೆ ತಿನ್ಬೇಕಾದ್ರೆ ಭಯ ಪಡ್ತೀವಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇವರಿಗೆ ಕೆಲವು ಅಂಗಡಿಗಳು ತುಂಬ ಚೆನ್ನಾಗಿ ಜೆನ್ಯೂನಾಗಿ ಮಾಡೋರು ಗೊತ್ತಿದ್ದಾರೆ. ಸೊ ಅವರೇ ತರ್ತೀನಿ ಇವತ್ತು ಅಂದರು. ಹಾಗೆ ಪಾನಿಪುರಿ, ಮಸಾಲೆ ಪುರಿ ತಿಂದ್ಬಿಟ್ಟು ಅದೇ ಇನ್ನು ಇವತ್ತು ಹೇಳಿದ್ನಲ್ಲ ಆಲ್ರೆಡಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಬಿಗ್ ಬಾಸ್ ನೋಡಿಕೊಂಡು ಸ್ವಲ್ಪ ಹೊತ್ತು ಅಂತೂ ಇಂತೂ ಟೈಮ್ ಅಂತೂ 10 ಗಂಟೆ ಆಗೋಯ್ತು. 10 ಗಂಟೆನಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು 11 ಗಂಟೆ ಆಗೋಯ್ತು. ಇನ್ನು ಇಲ್ಲಿಂದ ನಮ್ಮ ಮನೆಗೆ 5 ನಿಮಿಷ ವಾಕೇಬಲ್ ಡಿಸ್ಟೆನ್ಸು. ಅಂದರೆ ಇನ್ನೂ ಸ್ಟ್ರೀಟ್ಸಲ್ಲಿ ಲೈಟ್ಸ್ಗಳೆಲ್ಲ ಆನಾಗೆ ಇದೆ, ಭಯ ಏನಿಲ್ಲ, ಹೋಗ್ಬೋದು ಆರಾಮಾಗಿ. ಈ ಕಡೆ ಎಲ್ಲ ತುಂಬ ಕ್ಯಾಮ್ರಾಗಳೆಲ್ಲ ಇದೆ. ಸೊ ಆ ರೀತಿ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಅಂತೂ ಇಂತೂ ನಮ್ಮ ಮನೆ ಕಡೆಗೆ ಬಂದಿದ್ದಾಯಿತು. ಸೊ ಹೀಗಿದ್ದು ನನ್ನ ಇವತ್ತಿನ ಭಾನುವಾರದ ದಿನ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಗೆ ಏನೇ ಅನಿಸಿಕೆ ಇದ್ರೂ ಈ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್.